ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೀವು ನೋಡ್ತಿದ್ದೀರಾ ಧಿರನ್ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾನಿವತ್ತು ನಿಮ್ಮೆಲ್ಲರನ್ನೂ ಹೊನ್ನವ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಎಲ್ಲಿರೋದು ಅಂತ ಹೇಳಿದ್ರೆ ಇದು ತಾವರೆಕೆರೆ ಹತ್ರ ಬರುವ ಹೊನ್ನಿಗನಟ್ಟಿ ಗ್ರಾಮದಲ್ಲಿರೋದು. ಇಲ್ಲಿಗೆ ಹೋಗೋಕ್ಕೆ ಬಸ್ ಫೆಸಿಲಿಟೀಸ್ ಕೂಡ ಇದೆ. ನೀವು KR ಮಾರ್ಕೆಟಿಂದ ಮಾಗಡಿಗೆ ಹೋಗೋ ಬಸ್ ಅಂದರೆ 240M ಬಸ್ ತಗೊಂಡು ಹೊನ್ನಿಗನಟ್ಟಿ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ನೀವು ಶೇರಿಂಗ್ ಆಟೋಸ್ ಇರುತ್ತೆ, ಅದರಲ್ಲಿ 20 ರೂಪಾಯಿ ಕೊಟ್ಟು ದೇವಸ್ಥಾನದವರೆಗೂ ಬರ್ಬೋದು. ಅಥವಾ ನೀವೇನಾದರೂ ಮೆಜೆಸ್ಟಿಕ್ಕಿಂದ ಬರ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿಂದ ತಾವರೆಕೆರೆ ಬಸ್ ಅಂದರೆ 242B ಬಸ್ ಹತ್ತಿ ಹೊನ್ನಿಗನಟ್ಟಿಯಲ್ಲಿ ಇಳ್ಕೊಂಡು ಅಲ್ಲಿಂದ ನೀವು ಶೇರಿಂಗ್ ಆಟೋಸಲ್ಲಿ ಬರ್ಬೋದು. ಹಾಗೆ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ, ಕೆಲವೊಮ್ಮೆ 8 ಗಂಟೆವರೆಗೂ ಕೂಡ ಇರುತ್ತೆ. ಈ ದೇವಸ್ಥಾನದ ಸುತ್ತಮುತ್ತ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ, ಹಸಿರಿಂದ ತುಂಬಿದೆ. ಹಾಗೆ ಈ ಕ್ಷೇತ್ರದಲ್ಲಿ ತುಂಬಾ ಪವಾಡಗಳು ನಡೆದಿದೆ ಅಂತ ಹೇಳ್ಬೋದು. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಎಷ್ಟೋ ಸಿನಿಮಾ ಸ್ಟಾರ್ಸ್ಗಳು, ರಾಜಕಾರಣಿಗಳು ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ದೀಪ ಹಚ್ತಾರೆ. ಹಾಗೆ ಈ ಕ್ಷೇತ್ರದ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಕಾಯಿ ಸಂಕಲ್ಪ ಮಾಡೋದು. ನಿಮ್ಮ ಮನಸ್ಸಲ್ಲಿ ಏನಾದರೂ ಆಸೆಗಳು, ಕೋರಿಕೆಗಳಿದ್ರೆ ಅದು ಈಡೇರಬೇಕು ಅಂತ ಹೇಳಿದ್ರೆ ನೀವಿಲ್ಲಿ ಬಂದು ಕಾಯಿ ಸಂಕಲ್ಪ ಮಾಡ್ಬೋದು. 21 ದಿನ ಬಂದು ಕಾಯಿ ಕಟ್ಟಿ ನೀವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ತುಂಬ ಜನ ಹೇಳೋ ಪ್ರಕಾರ ಅವರಿಗೆ ಕಾಯಿ ಸಂಕಲ್ಪ ಮಾಡಿದ್ಮೇಲೆ ತುಂಬಾ ಒಳ್ಳೆಯದಾಗಿದೆ, ಅವ್ರು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಈಡೇರಿದೆ ಅಂತ ಹೇಳ್ತಾರೆ. ನೀವು ಅಲ್ಲಿ ಸೇರಿರೋ ಜನ ಸಮೂಹ ನೋಡಿದ್ರೇ ಹೇಳ್ಬೋದು ಈ ದೇವರು ಪವಾಡ ಎಷ್ಟಿದೆ, ರಾಯರ ಶಕ್ತಿ ಎಷ್ಟಿದೆ ಈ ಸ್ಥಳದಲ್ಲಿ ಅಂತ. ನೀವೇನಾದರೂ ವೀಕೆಂಡ್ಸಲ್ಲೆಲ್ಲ ಹೋಗ್ತೀರಾ ಅಂದರೆ ತುಂಬ ಜನ ಇರ್ತಾರೆ. ಹಾಗೆಯೇ ಗುರುವಾರ ಹೊತ್ತು ಕೂಡ ಸಿಕ್ಕಾಬಟ್ಟೆ ಜನ ಇರ್ತಾರೆ. ನೀವು ಯಾರಾದರೂ ಇನ್ನೂ ಈ ಕ್ಷೇತ್ರಕ್ಕೆ ಹೋಗಿಲ್ಲ, ರಾಯರ ದರ್ಶನ ಪಡೆದಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ಈ ಕ್ಷೇತ್ರಕ್ಕೆ ಹೋಗಿ. ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳು ಏನಾದರೂ ಇದ್ರೂ, ಆರೋಗ್ಯ ಸಮಸ್ಯೆ ಇದೆಲ್ಲನೂ ರಾಯರು ನಿಮಗೆ ಬಗೆಹರಿಸಿ ಕೊಡ್ತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ದಿನನಿತ್ಯ ಅನ್ನದಾಸೋಹ ನಡೆಯುತ್ತೆ. ನೀವು ಯಾವಾಗೇ ಹೋದರೂ ಇಲ್ಲಿ ನಿಮಗೆ ಅನ್ನ ಪ್ರಸಾದ ಸಿಗುತ್ತೆ. ಹಾಗೆ ದೇವಸ್ಥಾನದ ಸುತ್ತ ಸಾಕಷ್ಟು ಅಂಗಡಿಗಳು ಹಾಕ್ಕೊಂಡಿರ್ತಾರೆ. ನಿಮಗೆ ಸೊಪ್ಪು, ತರಕಾರಿ, ಜ್ಯೂಸು, ಕಾರ್ನು ಈ ಥರ ಎಲ್ಲ ಮಾರ್ತಿರ್ತಾರೆ. ನೀವು ಯಾವಾಗಾದರೂ ನಿಮ್ಮ ಬಿಡುವಿನ ಸಮಯದಲ್ಲಿ ಇಲ್ಲ ರಜಾ ಏನಾದರೂ ಇದ್ದಾಗ ನಿಮ್ಮ ಮಕ್ಕಳು ಫ್ಯಾಮಿಲಿ ಜೊತೆ ಆರಾಮಾಗಿ ಒಂದು ದಿನದಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು. ಹಾಗೆ ನೀವಿವಾಗ ನೋಡ್ಬೋದು ಇದು ದೇವಸ್ಥಾನದ ಸುತ್ತ ಇರೋ ವಾತಾವರಣ. ದೇವಸ್ಥಾನದ ಸುತ್ತ ಹಚ್ಚ ಹಸಿರಿಂದ ತುಂಬಿದೆ. ಯಾರಿಗೆ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಇರ್ತಿರೋ ಅವರು ನೀವು ಆರಾಮಾಗಿ ಈ ಹೊನ್ನಿಗನಟ್ಟಿಯಲ್ಲಿರುವ ಹೊನ್ನವ ಮಂತ್ರಾಲಯಕ್ಕೆ ಬರ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ. ಯಾರ್ಯಾರು ಈ ಕ್ಷೇತ್ರಕ್ಕೆ ಇನ್ನೂ ಹೋಗಿಲ್ವೋ ದಯವಿಟ್ಟು ಹೋಗಿ. ಹಾಗೆ ಯಾರ್ಯಾರು ಈ ಕ್ಷೇತ್ರಕ್ಕೆ ಹೋಗಿದ್ದೀರೋ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.